ಮದುವೆಗೆ ಮೂರು ನಾಲ್ಕು ಮಕ್ಕಳು ಹೊಡೆದಾರ. ನಮ್ಮಪ್ಪ ನೋಡಿದ್ರೆ ನನಗೆ ಮದುವೆನ ಮಾಡುವಲ್ಲ ಅಂತೀನಿ. ಇನ್ನು ಮಾಡ್ಕೋಬೇಕಂದ್ರೆ ತಡಿಯವ ಸ್ವಲ್ಪ ತಡ್ಕೋ ಮಿನಿಸ್ಟರ್ ಮಗ ಹುಡ್ಕೋ ತಡ್ಕೋ ಅಂತ. ಇನ್ನು ಎಲ್ಲಿವರೆಗೂ ನಾ ತಡ್ಕೊಳ್ಳೋದು ಅಂತ ನನಗೆ ನೋಡಿದ್ರೆ ಆ ಪಂಪಪತಿನ ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಹೆಂಗಾರ ಮಾಡಿ ಇವತ್ತು ನನ್ನ ಬಲಿಗೆ ಹಾಕೊಳ್ಳೇಬೇಕಾ ನನ್ನ ಮಗನ. ಬದುಕಲಿ ಹೇಳಿ ನಿನ್ನ ಬಿಟ್ಟು ನಿನ್ನ ಬಿಟ್ಟು ಇದೇನು ಮಾಡ್ಕೊಂತಿದ್ದೇವ್ರಿ ಇವತ್ತು ನಡು ರಸ್ತಾದಾಗ ನಿಂತ ಏನ್ ವಿಚಾರ ಮಾಡತ್ತೀರಿ? ಯಾವ್ದಾರೆ ಮನೆ ಬಿಡ್ಲಿಕ್ಕೆ ವಿಚಾರ ಐತೇನು? ಮತ್ತ ಪಪತಿ ಹಿಂಗೆಲ್ಲ ಹುಡುಗಾಟ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಹುಡುಗಾಟ ಮಾಡ್ಕೊಳ್ಳೋ ವಯಸ್ಸು ನಂದಲ್ಲ. ಅಲ್ಲ ನಾನೀಗ ಮದುವೆ ಮಾಡ್ಕೊಳ್ಳೋ ವಯಸ್ಸಿಗೆ ಬಂದೇನೆ. ಅಷ್ಟು ತಿಳಿಯೋದಿಲ್ಲ ನಿನಗೆ? ಇದ್ಯಾರಪ್ಪ ಒಂದ್ ನಮನಿ ಗುಡ್ಡ ಕತ್ತರಿಸಿ ತಲೆ ಮ್ಯಾಗ ಬಿದ್ದಂಗತ್ಲ ನಿನ್ನ ಮಾತು ಕೇಳಿ. ಅಲ್ಲ ವಸಂತಿ, ಮತ್ತೆ ಯಾಕಡೆ ಫಿಕ್ಸ್ ಆಗಿದೆ ಹೆಂಗೆ ಅಣ್ಣ? ಹಾ ಫಿಕ್ಸ್ ಆಗ್ಬೇಕು ಅಂತ ನನ್ನ ಹಣೆ ಬರ್ದಾಗ ವಿಧಿ ಮುಂಡಿ ಬರ್ದಾಳ ಇಲ್ಲ. ಆದ್ರೆ ನಮ್ಮಪ್ಪನ ಕಾಟ ಅಂತ ಜಾಸ್ತಿ ಆಗ್ಬಿಟ್ಟೈತಿ ನೋಡು. ಏನ ನಿನ್ನ ಹಡದಪ್ಪ ನಿನ್ನ ಕಾಡತಾನು? ಯಾನತ ನಾವು ಬೆಪ್ಪ ನನ್ನ ಮಗ ಏನಂತ ಹೇಳ್ತೀಯಲ್ಲೋ? ಹೆಂಗಾರ ಮಾಡಿ ಮಿನಿಸ್ಟರ್ ಮಗನ್ನ ಮಾಡ್ಕೋಬೇಕಂತ ಪ್ಲಾನ್ ಹಾಕ್ಯಾನ. ಆದ್ರೆ ನನಗೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಮುಂದೆ ಏನು ಪ್ಲಾನ್ ಮಾಡ್ಬೇಕು ಅಂತ ವಿಚಾರ ಮಾಡಕತ್ತಿದ್ದೆ. ಮುಂದೆ ಹೆಂಗ್ ಮಾಡ್ಬೇಕು ಅನ್ನೋದು ಯಾರು ವಿಚಾರ ಮಾಡ್ತಿ? ಅಲ್ಲ ನೀನು ಸಣ್ಣಕ್ಕಿದೇನ ದೊಡ್ಡ ಕ್ಯಾಕ್ ಬಾಳ ದಿನ ಆಗಿರ್ಲ ಈಗ. ಅಲ್ಲ ಮದುವೆ ನೀನ್ ಮಾಡ್ಕೊಳಕ್ಕಿವ ನಿಮ್ಮ ಅಪ್ಪ ಮಾಡ್ಕೊಳ್ಳೋನು? ಯಾಕ ನಿನ್ನ ಮನಸ್ಸಿಗೆ ತಿಳಿದಂಗ ಮಾಡ್ಲ ಅವನು ಮಾತಾಡ್ತಿ. ಒಲ್ಲೆಪ್ಪ ನಾನು ಆ ಮಿನಿಸ್ಟರ್ ಮಾಡ್ಕೊಳಕ್ ಒಲ್ಲೆ, ಆ ಮಂತ್ರಿ ಮಗನ ಮಾಡ್ಕೊಳಕಿಲ್ಲ. ಯಾಕಂದ್ರೆ ನಿನ್ಗೆ ತಕ್ಕಂತ ಒಳ್ಳೆ ಒಂದು ಗಂಡ ಸಿಕ್ಕರೆ ಸಾಕು, ಅವನ್ನ ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೆ. ತಗೋಲ್ಪ ಅದ್ಯಾರು ಅಂತಾರಲ್ಲ ನಮಾಜ್ ಹೋಗೋಣ ಮಸೂತಿನ ಕೊಳ್ಳಿ ಬೀಳ್ತಂದಂಗ. ಈಗಿನ ಹುಡುಗಿಯಾಗ ಸ್ವಲ್ಪ ಸರಿಗೆ ಕೊಟ್ರೆ ಸಾಕ್ರಿ, ಆಗ ಮೇಲ್ ಬೆಳಕ್ ಬರ್ತಾವ. ಅಲ್ವಾ ಸಂತಿ, ನಾನು ಮದ್ವಿ ಮಾಡ್ಕೊಂಡು ಏನ್ ಸುತ್ತಾಕ ಆಗ್ಬೇಕಂತ ಮಾಡಿದ್ ಹೇಳೋನು ನೀ? ಊರಾಗ ನಂಗೇನು ಹೊಲಾನ ಮನಿನ ದಿನ ಒಬ್ರಲ್ಲೇ ಮಡಿ ಕಟ್ಟಕ್ ಹೋಗು ಮನುಷ್ಯನ. ನಾನು ಮದ್ವಿ ಮಾಡ್ಕೊಂಡ್ರೆ ನೀ ಕಸಕ ಹೋಗ್ಬೇಕಾಗತ್ತೆ. ಸುಮ್ಮ ಊರಾಗತ್ತೆ ನಿತ್ತಿಲ್ ಮಾಡ್ಕೊ ಗಾವತ್ತೈತಿ ನಿನಗೆ. ಹೊಲ ಮನೆ ತಗೊಂಡು ಏನ್ ಮಾಡ್ಬೇಕಂತಿ? ಅಲ್ಲ ಗಟ್ಟಿಯಾಗಿರೋ ಗಟ್ಟು ಮುಟ್ಟು ಗಂಡಸ್ಬೇಕ. ಅದ ಗಂಡಸ ಏನಾರ ಸಿಕ್ಕ ಅಂದ್ರೆ ಬೇಕಾದ ಸಾಧನೆ ಮಾಡಬಲ್ಲು ಅಂತ. ಒಟ್ಟು ಈಗ ನಾನು ಮದ್ವಿ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡಿದಿ. ನಾನು ಒಪ್ಕೊಂಡ್ರೆ ಏನಾಯ್ತು? ಆ ನಿಮ್ಮ ಅಪ್ಪ ಒಪ್ಕೋಬೇಕಲ್ಲ ನಮ್ಮ ಇಬ್ರು. ಅಯ್ಯೋ ನಮ್ಮ ಅಪ್ಪನ ಒಪ್ಕೊಳ್ಳೋದು ಯಾಕೆ ಏನ್ ಮಾಡ್ತೀಯ? ಅದಕ್ಕೆ ನಾ ಪ್ಲೇನ್ ಮಾಡ್ತೀನಿ, ನೀನ್ ಅದಕ್ಕೆ ಒಪ್ಕೊಂತಿತ್ತಾನೆ. ಆತವ ನೀನ್ ಏನಿಲ್ಲ, ನಾಳೆ ಟಿವಿ ಅಂತ ಒಂದು ಡ್ರೆಸ್ ಹಾಕೊಂಡು ಬಂದ ನಮ್ಮ ಅಪ್ಪನ ಹತ್ರ ಇಂಗ್ಲಿಷ್ ಹಿಂದಿಲಿ ಮಾತಾಡ್ಬಿಡು. ಛೇ ಇದು ನನ್ನ ಕಡೆ ಆಗುದಿಲ್ಲ. ಇಂಗ್ಲಿಷ್ ಹಿಂದಿ ಮಾತಾಡೋದು ನನ್ನ ಕಡೆ ಒಟ್ಟ ಆಗುದಿಲ್ಲ. ನಾ ಸಾಲಿ ಹಿಂದೂ ಆಗಿಲ್ಲ ಮುಂದೂ ಆಗಿಲ್ಲ. ಈ ಕೆಲಸ ನನ್ನಿಂದ ಆಗುದಿಲ್ಲ. ನಾ ನಡೀತೀನಿ. ಬಾಯಿಲೆ ನೀ ಏನ್ ಆಗ್ಲಿಲ್ಲ ಅಂದ್ರೆ ಮುಂದ್ ಆಗ್ಲಿಲ್ಲ ಅಂದ್ರೆ ನಾನ್ ನಿನಗೆ ಹೇಳ್ಕೊಡ್ತೀನಿ. ಅದನ್ನ ನೀ ಹೇಳ ನಮ್ಮಪ್ಪ ಮದುವೆ ಮಾಡ್ಕೊಳಕ್ ರೆಡಿ ಆಗ್ತದೆ. ಅದಕ್ಕೆ ನೀ ನನ್ನ ಮಾತು ಕೇಳ್ತೀಯ? ಅದೇನು ಹೇಳ್ತಿ ಹೇಳ, ಶುರು ಆಗ್ಲಿ ಹಿಂದಿನಿಂದ ನಿನ್ನ ಪ್ರೀತಿ ಪಾಠ. ನಮ್ಮ ಅಪ್ಪ ಬಂದ ಅಂತ ತಿಳ್ಕೊ, ಟಿವಿಲೆ ಡ್ರೆಸ್ ಹಾಕೊಂಡು ಬಂದು ಇಷ್ಟ ಆಗ್ಬೇಕು ಹೌದಲ್ಲ? ಅದೊಂದು ನೋಡ ಅದ್ಯಾನು ದೊಡ್ಡದಾಗಲ್ಲ. ಅಣ್ಲೇನೀಗ ನಾನು ಅಣ್ಲೇನ ಅದ್ಯಾನು ಅಂದೆಲ್ಲ ಹೇಳೋದು ಏನಾಮಿ? ಹೂ ಆರ್ ಯು ಮ್ಯಾನ್ ಅನ್ ಯು ಆರ್ ಮೇವ್. ನಿನ್ನವನ ಬೆಕ್ಕಲ್ಲ ಮೇವು ಅನ್ನಕ. ಹೂ ಆರ್ ಯು ಮ್ಯಾನ್ ಅನ್ ನಿಂಗೆ ಸಾವಕಾಶ ಹೇಳಿ ಅಟ್ಯಾಕ್ ಹಾಕ್ಬಿಡು ಸದ್ಯಗೆ. ಈಗ ಅದನ್ನ ನೋಡ, ಹೌ ಆರ್ ಯು. ಹಾ ಈಗ ಯಾಕೆ ಗೊತ್ತಾ? ಹಾ ಅಷ್ಟ ಒಂದ ಸೆಂಟೆನ್ಸ್ ಕಲ್ತ್ರ ನಡೆಯಲ್ಲ. ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಬೇಕಾಗತ್ತ. ಇನ್ನೊಂದು ಬೇಕು? ಹಾ ಇನ್ನೊಂದು ಬೇಕು. ಹೇಳಾಗ್ತದ. ಇನ್ನೊಂದು ವರ್ಡ್ಸ್ ಅಂದ್ರೆ ವಾಟ್ ಈಸ್ ಯುವರ್ ನೇಮ್? ಏನ ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಿನ್ನ ಹೆಸರೇನು ಅಂತ. ಅದನ್ನ ನೋಡ ಈಗ ಅದನ್ನ ಯಾಕೆ ಎರ್ಸ್ಕೊಳತ್ತಿ ಹೇಳ ಹಂಗ.
ವಾಟ್ ಈ ಮುಜಿ ಯುವರ್ ಮ್ಯಾನ್. ತಗೋರಿ ಅವ್ವ ಅಲ್ಲೆಲ್ಲ ಕಲ್ಲ ಐತ ತಗೊಂಡ್ ಹೇರ್ರಿ ನನ್ನ ಮಗನ ತಲೆಗಿಲಿಗೆ. ಹಂಗಲ್ಲ ಅದು, ಹೆಂಗ ಹಿಂಗ್ ಹೇಳಿ ನಮ್ಮಪ್ಪ ಮಾಡ್ಕೋತಾನ ನನ್ನ. ಹ? ಹಂಗಲ್ಲ ಅದು. ವಾಟ್ ಈಸ್ ಯುವರ್ ನೇಮ್? ಅವನ ನಮ್ಮವ್ವ ಏನ್ರ ಜೀವಂತ ಇದ್ದ ತಿಳ್ಕೊರಿ ನೀವು. ಯಾಕೆ ನಿನಕ ಜೀವಂತ ಹುಡುಗ ಬರ್ತೀನಿ. ನಾನು ಯಾಕೆ ಸಾಲಿಗೆ ಕಳಿಸಲಿಲ್ಲ ಅಂತ ಹೇಳಿ. ಈಗ ಅತನ್ ನೋಡ ಈಗ ಅಂತೀನಿ ನಾನು. ವಾಟ್ ಈಸ್ ಯುವರ್ ನೇಮ್? ಇಷ್ಟನ್ನ ಸಾಕ. ನಮ್ಮಪ್ಪ ಮದ್ವೆ ಫಿಕ್ಸ್, ನಾ ನಿನಗ ಫಿಕ್ಸ್. ಓಕೆ ಓಕೆ. ಖಬರ್ದಾರ್, ನಮ್ಮದು ಡ್ಯೂಟಿ ಅಂದ್ರ ಡ್ಯೂಟಿ, ಸ್ಟಿಕ್ಟ್ ಅಂದ್ರ ಸ್ಟಿಕ್ಟ್. ಮಂಗ್ಯಾನ ಮಕ್ಕಳ ಕಾಂಟ ಮಟ್ಟ ದಾರು ಕುಡಿತೀರಿ, ನಿಗಂಗಿಲ್ಲ ಬಿಡಂಗಿಲ್ಲ. ಜಾಡಿ 32 ಅಲ್ಲೋದ್ರ ಹುಷಾರ್. ವಸಂತೆ ಆ ಪೊಲೀಸ್ ನನ್ನ ಬಂದು ಶಿವಪೂಜಾ ಕಡ್ಡಿ ಬಿಟ್ಟ. ಶಿವ ಪೂಜೆ ನಡುವೆ ಕರಡಿ ಬಿಟ್ಟಂಗ ಬಂದ. ಈಗ ನಮ್ದು ರೈಲ್ವೆ ಹಳ್ಳಿಯಾಗಿ ಹೊಂಟಿತ್ತು. ಅವಳೆಲ್ಲ ಅಟ್ರಾಗ ರೆಡ್ ಲೈಟ್ ತೋರಿಸಿದ. ಹಂಗ ಅಂತಿ. ನಾನು ಅಟ್ ನಡೀತೀನಿ ಮಾತು ಕರ್ಬಲ್ ಮಾಡ್ತಾನೆ ನೀವು. ಏ ಹುಡುಗಿ, ಹಿಂಗಾಕ್ ನಿಂತದೆ ನಡು ರಸ್ತಾದಾಗ ಗಂಡ ಸತ್ತಂಗ. ಏ ಯಾಕ್ರಿ ಹಾದಿ ಮ್ಯಾಗ ನಿಂತ್ಕೊಂಡ್ರ ಹಾದಿ ಮೇಲೆ ಹಾದದ ಮಾತಾಡ್ತಿರಲ್ಲ? ಯಾಕ ಪೊಲೀಸ್ ಹೆಂಗೈತೆ ಮೈಯಾಗ ಆರಾಮ ಐತಿಲ್ಲ? ಕನ್ನಡ ತಿಳಿತಾವಲ್ಲ ನಿನ್ಗ? ಯಾಕ ಹೋಗ್ಲಿ, ಹಿಂದಿ ತಿಳಿತಾವಣ. ಹೇ ಲಡ್ಕಿ ತುಮಾರ ನಾಮ್ ಕ್ಯಾ ಹೋ, ಜಲ್ದಿ ಬೋಲ್. ಇದು ತಿಳಿಯಂಗಿಲ್ಲ? ಹೋಗ್ಲಿ, ಇಂಗ್ಲಿಷ್ ತಿಳಿತಾವಣ. ವಾಟ್ ಈಸ್ ಯುವರ್ ನೇಮ್ ಪ್ಲೀಸ್? ಇದು ತಿಳಿಯಂಗಿಲ್ಲ? ಹೋಗ್ಲಿ, ತೆಲುಗು ತಿಳಿತಾವಣ. ఏ ముండి అమ్మంగారు నివరికి ఏమో చేస్తాము. ఇది ಯಾರಪ್ಪ ಯಾವ ಭಾಷೆ ಏನೋ ತಿಳಿಯಂಗಿಲ್ಲ. ಬಾಳ ಮಾಡಿ ಹಾದಿ ಬಿಡ ದೆವ್ವ ಆಗಿರ್ಬೇಕಿದು ಬಂದವ್ರು ನಿಂಗಾಕ. ಏ ಪೊಲೀಸ್, ಯಾಕೋ ಹಾದಿ ಬಿಟ್ಟು ದೆವ್ವ ಬರ್ದಂಗಂತ ಕಾಣಿಸ್ತೀನಿ ಅಂತ ಹೇಳ್ತಿಯಲ್ಲ, ಯಾಕ? ಓಹೋ, ನೀನ ನನ್ನ ಬಾವಿ ಪತ್ನಿ ವಾಸಂತಿ. ಈ ಯಾರಂತ ತಿಲ್ಲರ ದೊಡ್ಡ ತಪ್ಪು ಮಾಡಿಬಿಟ್ಟೆ ಚಿನ್ನ, ಕ್ಷಮಿಸಿ ಬಿಡು ನನಗೊಂದ್ಸಲ. ಅಲ್ಲ ಹಿಡಮಠ ಹೇಳಿ ಮತ್ತ ಕ್ಷಮೆ ಅಂತ ಕೇಳ್ತಿರಲ್ಲ, ಏನ್ ಮಾಡ್ಬೇಕ ನೀನೆ ತಗೊಂಡ ತಿನ್ನ. ಏನೋ ತಿಳಿಲ್ಲ ಮಾತಾಡಿಬಿಟ್ಟೆ ನಮ್ ಚಿನ್ನ. ನಿನ್ನ ಮೇಲೆ ನೀ ಎಲ್ಲ ಹಂಗ ಮಾತಾಡ್ಬೇಡ. ಯಾಕಂದ್ರೆ ನಿನಗೊಂದು ಹೊಸ ಸುದ್ದಿ ಹೇಳ್ಬೇಕಂತ ಬಂದಿದ್ದೆ ನಾನು. ಹೊಸ ಸುದ್ದಿ? ಹೌದು. ಏನ್ ಹೊಸ ಸುದ್ದಿ? ಮತ್ ನಮ್ದು ಮದ್ವೆ ಡೇಟ್ ಅದು ಏನ್ ಫಿಕ್ಸ್ ಮಾಡ್ಕೊಂಡ್ರ? ಮದುವೆ ಫಿಕ್ಸ್ ಆಗೈತಿ. ಆದ್ರೆ ನಿನ್ನ ಜೊತೆಗೆಲ್ಲ ಮಿನಿಸ್ಟರ್ ಮನ ಜೊತೆಗೆ. ವಸತಿ ಏನ್ ಮಾತಾಡತದೀನಿ? ನಾ ಅಂದ್ರ ಯಾರ ತಿಳಿದಿ? ಯಾರು? ಮಿನಿಸ್ಟರ್ ಹಿಡಕೊಂಡ ಕಿಸೆ ಕತ್ತರ್ಸಾರ್ ಸುಖ ಗಡ 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 ಅಂತ ನಡಗ್ತಾರ. ಅಂತದ್ರಾಗ ನನ್ನ ಮುಂದನ ಬ್ಯಾರದವನ ಮದುವೆ ಆಗ್ತಾನೆ ಹೇಳ್ತಿಲ್ಲ, ಅಂತ ಸುಲಭವಾಗಿ ಕೈ ಬಿಡ್ತ ತಿಳ್ಕೊಂಡದೇನಿ? ಅಲ್ಲ, ನನ್ನ ಮನಸ್ಸು ನನ್ನ ಮಾತು ನನ್ನ ಇಷ್ಟ ನಂದಿಲ್ಲ. ಅದನ್ನ ತಗೊಂಡ ನೀ ಏನ್ ಮಾಡವ, ನಿನಗೆ ಯಾಕೆ ಬೇಕು ಅಂತ ಕೇಳಕತ್ತೀನಿ ನಾನು. ನನ್ನ ಮೂಲಂಗಿ ಪಚ್ಚಡಿ ಆಗ್ಲೇ ಎಷ್ಟು ಬೇಗ ಮಾಡ್ತೀಯಲ್ಲ ನನ್ನ. ಅಲ್ಲ, ಅವ 6 ತಿಂಗಳ ಪಗಾರ ಎಲ್ಲ ನಿನ್ ನೆನಕ ಬಡದ್ ಕೂತೇನೆ. ಇನ್ನ ಪಗಾರ ಆಗಿರಂಗಿಲ್ಲ, ಆ ಕಡೆಯಿಂದ ಬರ್ತಿ. ಮಾಧುರಿ ಸಿಲ್ಕ್ ಸೀರೆ ಬೇಕು, ಐಶ್ವರ್ಯ ಜಂಪರ್ ಬೇಕು, ಚಪ್ಪಲ್ ಬೇಕು, ಶೂಟಿಂಗ್ ಹತ್ಕೊಳ ಲಿಪ್ಸ್ಟಿಕ್ ಬೇಕು. ನಾ ಎಕ್ರಾನ್ ಚಪ್ಪಲ ಹಾಕೊಳಲ್ಪ. ಎಲ್ಲ ಗೊಳೆ ಮಾಡ್ಕೊತಿ ಹೋಗಿ ಬಿಡ್ತೀವಿ. ವಸಂತಿ, ನೀ ಏನೇನು ಮಾಡಿದಿಲ್ಲ ಎಲ್ಲ ಲೆಕ್ಕ ಬರೆದಿಟ್ಟೇನೆ. ಆ ಲೆಕ್ಕ ಚುಕ್ತ ಮಾಡಿ ಕಾಲ್ ಕೇಳ್ಬೇಕು ನೀ ಇಲ್ಲಿಂದ. ಗಂಟೆ ಬಿತ್ತ ಅಂದ್ರೆ ಈ ಪೊಲೀಸ್ ಹೋಗಾಗ ಕಾಣಂಗಿಲ್ಲ. ನನ್ನ ಮಗ ಇನ್ನೇನು ಮಾಡ್ಬೇಕು? ಸುಮ್ಮನೆ ಹೂ ಅಂದ್ರೆ ಹೂ ಹಚ್ಕೋಬೇಕು. ಅಲ್ರಿ, ನಾ ಏನ ನಕಲಿ ಮಾಡೋಣ ಅಂತ ಹೇಳ್ಬಿಟ್ರೆ ನೀವೆಷ್ಟು ದೊಡ್ಡ ಸೀರಿಯಸ್ ಆಗ್ಬಿಡ್ತೀರಲ್ರಿ. ನಕಲಿ? ಹೌದು. ಸೊಮ್ಮ ನಾ ಬೆರಸು ಗಣಸನಲ್ಲಿ ತಡದಿದ್ದೇನೆ. ಏನ್ರ ಬಡಿಗೆ ಪರಿಚಾರ ಅಂತ ಆಗಿದ್ರ ನೆತ್ತಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತಾಗಿ ಹೋಗ್ತಿರ್ತದ ಪಾಪ. ನಕಲಿ ಮಾಡ್ತಾರಂತ. ನಕಲಿ ಮಾಡಕ್ ಬೇರೆ ಮಾತಿಲ್ಲ ನಿಮ್ ಕಡೆ. ಹೋಗ್ಲಿ ಬಿಡ್ರಿ, ನಾ ಬಂದು ಬಾಳ ಹೊತ್ತಾತ. ವಸಂತಿ, ನಿನಗೆ ಏನ್ ತಂದ್ರೆ ಗೊತ್ತೈತೆ? ಏನ ತಂದಿರಿ? 2020 ಬಿಸ್ಕಿಟ್ ಡೈರಿ ಮಿಲ್ಕ್ ತುಟ್ಟಿ ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಚಾಕ್ಲೇಟ್ ತಂದಿರಿ. ಇದನ್ನ ನೋಡ್ಬೇಕಂದ್ರೆ ಹಂಗ ನೋಡಿ ತಿಂದ ನೋಡ್ಲ. ಇದನ್ನ ಬಿಚ್ಚಾಗ 3 ತಾಸು ಬೇಕು. ಬಿಚ್ಚೋರ ಪೊಲೀಸರೇ, ಚಾಕ್ಲೇಟ್ ಬಹಳ ಸ್ವೀಟ್ ಆಗಿದೆ. ಸರಿ, ಹಿಂಗ ಮಾತಾಡ್ಕೊಂತ ನಿಂತ್ರ ನಮ್ಮಪ್ಪ ಬರ್ತಾನ. ಮುಂದಿನ ವಿಚಾರ ಮಾಡ್ತೀನಿ. ಸುರ ಹಚ್ಕೊಳ್ಳೋಣ ಹಂಗಾದ್ರ. ಅವರು ಹತ್ರಲ್ಲ ಮತ್ತೆ 16ರ ಹುಡುಗಿ ಕೊಡ್ತೀನಿ ಅಂತ ಪ್ರೀತಿಯ ಪದಕ
ಮೊದಲ ಜವರಿ ವನಕ ದಂದದ ಭಾವಮ್ಮಿ ಕನಕ ಹಾ ನಾ ಬರ್ಲಾ ಹೋಗ್ತಿ ಹಾ ಬಾಯ್. ಸಾವುಕಾರ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಪದ್ಮಾದೇವಿ ಅವರ ಹೆರಿಗೆ ಆಗ್ತದೆ. ಅಯ್ಯೋ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ. ದೇವ್ರದಾನ್ರಿ. ಸತ್ಯಪ್ಪ, ಆ ಚಿಂತೆ ನನಗೆ ಕಿಂಚಿತ್ತೂ ಇಲ್ಲ ಬಿಡು. ಆದರೆ ನಾನು ಇಷ್ಟು ದಿವಸದೊಳಗಾಗಿ ಒಂದು ಮಹತ್ತರ ಕಾರ್ಯ ನೆರವೇರಿಸಬೇಕೆಂದು ಮಹದಾಸೆ ಪಟ್ಟಿದ್ದೆ. ಆದರೆ ಈಗ ಅದು ನಿಷ್ಫಲಗೊಂಡು ನನಗಿಂದು ಗಂಡಾಂತರ ಬಂದೊದಗಿದೆ. ಮತ್ತೊಂದು ಆಸೆ ಹೋಗ್ತೀರಾ ನಿಮ್ ತೆಲಾಗ? ಅದೇನ್ರಿ ಆಸೆ? ಸ್ವಲ್ಪ ತಾಳು ಸತ್ಯಪ್ಪ. ಸದ್ಯ ಡಾಕ್ಟರ್ ಹೊರಗೆ ಬಂದ ತಕ್ಷಣ ನಿನಗೆ ಅರ್ಥವಾಗುತ್ತದೆ ನನ್ನ ಆಸೆ ಏನು ಅಂತ. ಅಮ್ಮ ಅಯ್ಯೋ ಅಮ್ಮ ಅಮ್ಮ ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ಎಷ್ಟೇ ಹೆರಿಗೆ? 99 ರೀ. 99? 99? ಇನ್ನೊಂದು ಆರು ಶಾಮರ ರೀ. 99? ನೋಡಿ ಬಾಳ ಏನು ಡಾಕ್ಟರ್ PG ಒಳಗಿಟ್ಟು MBBS ನಾಗ ಕೆಲಸ ಮಾಡ್ತೀರಿ ಅದನ್ನ? ಬಾಡ್ರಿ. ಒಟ್ಟ ತಾಯಿ ಮಗು ಆರಾಮದಾರಿಲ್ರಿ? ಮಿಸ್ಟರ್ ಪ್ರತಾಪ್, ಯುವರ್ ಲಕ್ಕಿ ಮ್ಯಾನ್. ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ನಿಮ್ಮ ಮಡದಿ ಪದ್ಮ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಭಾರಿ ಆತ್ರಿ. ಮತ್ತ ತಾಯಿ ಮಗು ಆರಾಮದಾರಿಲ್ರಿ? ಸದ್ಯಕ್ಕೇನು ಗಾಬರಿ ಪಡಬೇಕಾಗಿಲ್ಲ. ಡೆಲಿವರಿಯ ಸಂದರ್ಭದಲ್ಲಿ ಹೊಟ್ಟೆಗೆ ತುಂಬಾ ನೋವಾಗಿದೆ. ಅದಕ್ಕಾಗಿ 1 ಗಂಟೆಯವರೆಗೆ ಮೂರ್ಛೆ ಬರುವ ಇಂಜೆಕ್ಷನ್ ಕೊಟ್ಟಿದ್ದೇನೆ. ನೀವೇನು ಗಾಬರಿ ಪಡಬೇಕಾಗಿಲ್ಲ. ಡಾಕ್ಟರ್, ಅಂದರೆ ಮಗು ಚೆನ್ನಾಗಿದೆ ತಾನೆ? ಹಾಗೆ ಪದ್ಮಾಳ ಜೀವಕ್ಕೂ ಏನು ಅಪಾಯವಿಲ್ಲ ತಾನೆ? ಮಿಸ್ಟರ್ ಪ್ರತಾಪ್, ಪದ್ಮಾದೇವಿಯವರ ಬಗ್ಗೆ ನೀವೇನು ಚಿಂತಿಸಬೇಡಿ. ನಾನೆಲ್ಲ ಸರಿಯಾದ ಟ್ರೀಟ್ಮೆಂಟ್ ಅನ್ನೇ ಕೊಟ್ಟಿದ್ದೇನೆ. ಇನ್ನೇನಿದ್ದರೂ ನೀವು ಮಗುವನ್ನು ಮಾತ್ರ ಜೋಪಾನವಾಗಿ ನೋಡಿಕೊಳ್ಳಿ. ಮಿಸ್ಟರ್ ಪ್ರತಾಪ್, ನಾನೇನು ಬರ್ತೀನಿ. ಸ್ವಲ್ಪ ನಿಲ್ಲಿ ಡಾಕ್ಟರ್. ನಿಮಗೊಂದು ಚಿಕ್ಕ ಮನವಿ. ಪ್ರತಾಪ್, ಮತ್ತೇನು ನಿಮ್ಮ ಸಮಸ್ಯೆ? ಸಮಸ್ಯೆ ಏನು ಇಲ್ಲ ಡಾಕ್ಟರ್. ಕಷ್ಟಪಟ್ಟು ಬುದ್ಧಿ ಖರ್ಚು ಮಾಡಿ ನನ್ನ ಮಗುವಿನ ಪ್ರಾಣ ಉಳಿಸಿದ್ದೀರಿ. ಈಗ ಅದೇ ಮಗುವಿನ ಪ್ರಾಣ ತೆಗೆಯಲು ಅದೆಷ್ಟು ಖರ್ಚು ಕೇಳ್ತೀರಿ? ಧೈರ್ಯವಾಗಿ ಕೇಳಿ ಡಾಕ್ಟರ್. ಅಂದರೆ ನಿಮ್ಮ ಮಾತಿನ ಅರ್ಥ ಈಗ ಸದ್ಯ ಹುಟ್ಟಿರುವ ಮಗುವಿನ ಪ್ರಾಣ ತೆಗೆಯಲೇಬೇಕು ಡಾಕ್ಟರ್. ಮಿಸ್ಟರ್ ಪ್ರತಾಪ್,
ಏನು ಮಾತಾಡ್ತಾ ಇದ್ದೀರಿ ನೀವು? ಮಗು ಹುಟ್ಟಿದರೆ ಸಂತೋಷ ಪಡುವಂತ ತಂದೆ ತಾಯಿಗಳಿದ್ದಾರೆ ಈ ನಮ್ಮ ನಾಡಿನಲ್ಲಿ. ಆದರೆ ನೀವು ಕಟುಕರಿಗಿಂತ ಕೀಳಾಗಿ ಹುಟ್ಟಿದ ಮಗುವನ್ನೇ ಕೊಲೆ ಮಾಡುವಂತಿದ್ದೀರಲ್ಲ, ನೀವೇನು ಮನುಷ್ಯರೋ ಅಥವಾ ರಾಕ್ಷಸರು? ಡಾಕ್ಟರ್, ಹೆಚ್ಚಿಗೆ ವಿಷಯ ಬೆಳೆಸಬೇಡ. ನಾನು ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ, ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಮಿಸ್ಟರ್ ಪ್ರತಾಪ್, ನಾನು ಡಾಕ್ಟರ್ ಆಗಿರೋದು ಸಾವು ಬದುಕಿನ ನಡುವಿನ ಹೋರಾಡ್ತಿರೋ ರೋಗಿಗಳ ಪ್ರಾಣ ರಕ್ಷಣೆಗಾಗಿ. ರೋಗಿ ಎಂತವರೇ ಆಗಿರಲಿ, ಅವರನ್ನು ಸಾವಿನ ದವಡೆಯಿಂದ ಪಾರು ಮಾಡಿ ಜೀವ ಕಾಪಾಡುತ್ತೇನೆ ಹೊರತು ಈಗ ತಾನೇ ಹುಟ್ಟಿದ ಮಗುವನ್ನು ಚಿವಟಿ ಹಾಕುವ ಕೃತ್ಯ ಯಾವ ಡಾಕ್ಟರಲ್ಲೂ ಬರುವುದಿಲ್ಲ. ಅದರಲ್ಲೂ ಡಾಕ್ಟರ್ ಸಂಜಯ್ನಲ್ಲಂತೂ ಯಾವತ್ತೂ ಬರುವುದಿಲ್ಲ. ಡಾಕ್ಟರ್, ಹೆಚ್ಚಿಗೆ ಮಾತನಾಡಿದರೆ ನನ್ನ ಮಾತಿಗೆ ನೀನಾಗಿಯೇ ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಪರಿಸ್ಥಿತಿ ಗಂಭೀರವಾಗಿತ್ತು. ಹುಷಾರ್. ಮಿಸ್ಟರ್ ಪ್ರತಾಪ್, ಇದೇ ರೀತಿ ನೀನು ಈ ಕಾರ್ಯಕ್ಕೆ ನನ್ನನ್ನು ಒತ್ತಾಯಿಸಿದರೆ ನಿನ್ನನ್ನು ಕತ್ತಲು ಕೋಣೆಗೆ ಹಾಕಿ ಕಮ್ಮಿ ಎನಿಸಬೇಕಾದಿತ್ತು. ಬಿ ಕೇರ್ಫುಲ್. ಸಾಕು ಬಾಯಿ ಮುಚ್ಚುದ್ರೋಹಿ. ಇಲ್ಲಿಯವರೆಗಾದರೂ ನನ್ನ ಎದುರಿಗೆ ನಿಂತು ಯಾರೂ ಮಾತನಾಡಿದ್ದಿಲ್ಲ. ಇಂದು ನಿನ್ನಂತ ಯಕಶ್ಚಿತ್ ಒಬ್ಬ ಡಾಕ್ಟರ್ ನನ್ನನ್ನು ಹೀಯಾಳಿಸುವಂತಾಯಿತು. ಸಂಜಯ್, ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಮಾತಿನಂತೆ ನಡೆದುಕೊಂಡರೆ ನಿನಗೇನು ತೊಂದರೆ ಇಲ್ಲ. ಒಂದು ವೇಳೆ ಈ ಮಾತಿಗೆ ಏನಾದರೂ ನೀನು ತಿರಸ್ಕರಿಸಿ ನಡೆದರೆ ಮುಂದೆ ನಿನಗೆ ಕೇಡು ತಪ್ಪಿದ್ದಲ್ಲ. ಈಗ ಹೇಳು, ಸದ್ಯ ಹುಟ್ಟಿರುವ ಮಗುವಿನ ಪ್ರಾಣ ತೆಗೆಯಲು ಅದೆಷ್ಟು ಹಣ ಕೇಳ್ತೀಯೋ ಕೇಳು, ನಾನು ಕೊಡ್ತೀನಿ. ಸುಮ್ಮನೆ ಒಪ್ಪಿಕೊ ನನ್ನ ಮಾತಿಗೆ. ಇಲ್ಲವಾದರೆ ಮಿಸ್ಟರ್ ಪ್ರತಾಪ್, ಇಂಥ ಕೆಟ್ಟ ಕೆಲಸದಲ್ಲಿ ನಾನು ಬಹಳ ಹಿಂದುಳಿದವನು. ನಿಮ್ಮಂತ ಹೃದಯವಿಲ್ಲದ ಮಾನವರ ಜೊತೆ ನಿಂತು ಮಾತನಾಡಲು ನನಗೂ ಕೂಡ ಅಸಹ್ಯವೆನಿಸುತ್ತದೆ. ಮಿಸ್ಟರ್ ಪ್ರತಾಪ್, ಇಂಥ ಕಾರ್ಯಗಳೆಲ್ಲ ನಿಮ್ಮಂತ ಪಾಪಿಗಳಿಗೆ ಸೇರಿದ್ದು. ನೀವೇ ಅದನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಮಿಸ್ಟರ್ ಪ್ರತಾಪ್, ಪದ್ಮಾದೇವಿ ನಿಜವಾಗಲೂ ನನ್ನದೃಷ್ಟೇ. ಅಂದರೆ ನಿನ್ನ ಕೊನೆಯ ತೀರ್ಮಾನ? ಐ ಆಮ್ ಸೋ ಸಾರಿ ಮಿಸ್ಟರ್ ಪ್ರತಾಪ್, ಇದು ನನ್ನಿಂದ ಸಾಧ್ಯವಿಲ್ಲ. ನನ್ನ ಕಾರ್ಯವನ್ನು ನಾನು ಮಾಡಿದ್ದೇನೆ. ಪದ್ಮಾದೇವಿ 1 ಗಂಟೆವರೆಗೆ ಮೂರ್ಛೆ ಹೋಗಿದ್ದಾಳೆ. ಅವಳು ಎಚ್ಚರವಾಗುವಷ್ಟರಲ್ಲಿ ಅವಳಿಗೇನು ತೊಂದರೆಯಾಗದಂತೆ ನೋಡಿಕೊಳ್ಳಿ. ಮಿಸ್ಟರ್ ಪ್ರತಾಪ್, ಮಗು ಹುಟ್ಟಿದರೆ ಹಣೆಗೆ ಮುತ್ತಿಡುವಂತ ತಂದೆ ತಾಯಿಗಳಿದ್ದಾರೆ ಈ ನಮ್ಮ ದೇಶದಲ್ಲಿ. ಆದರೆ ನೀವು ಹುಟ್ಟಿದ ಮಗುವನ್ನೇ ಕೊಲೆ ಮಾಡಲು ನಿಂತ ಏಕೈಕ ತಂದೆ ಎಂದರೆ ನೀವು ಒಬ್ಬರೇ. ನಿಮ್ಮ ಹೆಸರು ಇತಿಹಾಸದಲ್ಲೂ ಬರಬಹುದು. ಇನ್ನು ಮೇಲಾದರೂ ಬುದ್ಧಿ ಕಟ್ಟಿಕೊಳ್ಳಿ ಮಿಸ್ಟರ್ ಪ್ರತಾಪ್. ನಾನಿನ್ನು ಬರ್ತೀನಿ. ಗುಡ್ ಬೈ. ಹೋಗು ಸಂಜಯ್, ಹೋಗು. ನಿನ್ನ ಮಂಕು ಬುದ್ಧಿಗೆ ತಕ್ಕ ಪಾಠ ಕಲಿಸದೇ ಇದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಸತ್ಯಪ್ಪ, ಈಗ ಸದ್ಯ ನಡೆದ ವಿಷಯ ನಿನಗೆ ಸವಿಸ್ತಾರವಾಗಿ ಅರ್ಥವಾಯಿತು ತಾನೆ? ಪೂರ ತಿಳಿದಂಗ ಆತ್ರಿ. ಆದ್ರೂ ಶಿವ, ಬಾಳ ಅನ್ಯಾಯದ ಕೆಲಸ ಇಲ್ಲ. ಅಲ್ಲಿ ಈ ಹುಟ್ಟಿದ ಕೂಸ ಕತ್ತಿಚ್ಚಿ ಕೊಲ್ಲೋದಂದ್ರ ಬಾಳ ಕ್ರೂರದ ಕೆಲಸ ಆತತ್ರಿ ಶಿವ. ಸತ್ಯಪ್ಪ, ಅಂತ ಕ್ರೂರ ಕೃತ್ಯಕ್ಕೆ ಮನಸ್ಸು ಮಾಡಲು ಅದಕ್ಕೂ ಒಂದು ಬಲವಾದ ಕಾರಣವಿದೆ. ಇಂದು ಹುಟ್ಟಿರುವ ಗಂಡು ಮಗುವೆ ನಾಳೆ ಬೆಳೆದು ದೊಡ್ಡವನಾಗಿ ನನ್ನೆಲ್ಲ ಆಸ್ತಿಗೆ ಹಕ್ಕುದಾರನಾಗುತ್ತಾನೆ. ಅಷ್ಟೇ ಅಲ್ಲದೆ ನನ್ನ ಕಾರ್ಯಕಲಾಪಗಳಿಗೆ ರೋಷಿತನಾಗಿ ನನ್ನ ಮೇಲೆ ರೇಗಿ ಬರಬಹುದು. ನನ್ನ ಜೀವ ಇರುವ ತನಕ ಈ ಮನೆಯಲ್ಲಿ ಬೇರೆ ಯಾರದು ಆಟ ನಡೆಯ ಅಲ್ರಿ, ಕೂಸ್ ಯಾಕೆ ಸಿಟ್ಟಿಗೆ ಬರ್ತೈತ್ರಿ? ನಾವು ಅದನ್ನ ಚೌಕಂಗಿ ದ್ವಾಪಾನ ಮಾಡ್ರ ನಮ್ಮ ಮಾತ ಕೇಳ್ಕೊತ ಹೋಗ್ಬೇಕಿಪ್ಪ. ಆದ್ರೂ ಈ ಹುಟ್ಟಿದ ಕೂಸಿನ ಕತ್ತಿಸ್ಕೋದಂದ್ರ ಬಹಳ ಕ್ರೂರದ ಕೆಲಸ ರೀ. ಇದಕ್ಕ ದೇವ್ರ ನೆಸ್ತಾನನ್ರಿ. ಲೇ ಸತ್ಯಪ್ಪ, ನನಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಬಂತೇನೋ ನಿನಗೆ? ಆ ಡಾಕ್ಟರ್ ಸಂಜಯ್ನಂತೂ ನನ್ನ ಮತ್ತನ್ನು ತಿರಸ್ಕರಿಸಿ ಹೋಗಿಬಿಟ್ಟ. ಈಗ ಆ ಕೆಲಸ ನಿನ್ನ ಪಾಲಿಗೆ ಸೇರಿದ್ದು ತಿಳಿತೆ? ಆ ಕೆಟ್ಟದ ಕೆಲಸ ನಮಗ ಒಪ್ಪಿಸಿಬಿಟ್ರೆ ಶಿವ. ಸತ್ಯಪ್ಪ, ಹೆಚ್ಚಿಗೆ ವಿಷಯ ಬೆಳೆಸಿದರೆ ನಿನ್ನ ಪ್ರಾಣಕ್ಕೆ ಆಪತ್ತು ನೋಡು. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಪದ್ಮ ಎಚ್ಚರವಾಗುತ್ತಾಳೆ. ಅವಳು ಎಚ್ಚರವಾಗುವ ಮೊದಲೇ
ಆ ಕೂಸನ್ನು ಎಲ್ಲಿಯಾದರೂ ದೂರ ತೆಗೆದುಕೊಂಡು ಹೋಗಿ ಗತ್ತು ಹೆಚ್ಚುಕಿ ಬರಬೇಕು. ಆ ಕೆಲಸ ಮುಗಿಸಿ ಬಂದ ಮೇಲೆ ನಿನಗೆ ಬಕ್ಷಿಸಿಕೊಡ್ತೇನೆ. ಒಂದು ವೇಳೆ ಈ ಮಾತಿಗೇನಾದರೂ ತಿರಸ್ಕರಿಸಿ ನಡೆದರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಡುತ್ತೇನೆ. ಈಗ ಹೇಳು, ನಾನು ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲ ಈ ನನ್ನ ಪಿಸ್ತೂಲಿಗೆ ನಿನ್ನ ಪ್ರಾಣ ಆಗುತ್ತೆಯೋ? ಪ್ರಾಣಕ್ಕೆ ಏನೋ ಅಪಾಯ ಮಾಡಬೇಡ್ರಿ, ಇವ್ರದ್ದು ಒಂದಕ್ಕೆ ಮಾತ್ರಿ ಶಿವ. ಅಲ್ರಿ ಒಟ್ಟ ಕೂಸಿನ ಹೋದ ಕತ್ತಿಚಿಕ್ಕೆ ಬರ್ಬೇಕು ಅಷ್ಟ, ಹೌದಲ್ರಿ? ಸತ್ಯಪ್ಪ, ಈ ಕಾರ್ಯ ಬಹಳ ಜಾಗ್ರತೆಯಿಂದ ಮಾಡಬೇಕು. ಬೇಗ ಒಳಗೆ ಹೋಗಿ ಆ ಕೂಸನ್ನು ಎತ್ತಿಕೊಂಡು ಬಾ. ಈಗ ಸದ್ಯಕ್ಕೆ ಹೋಯ್ತು. ಚಂದ್ರೀರ ಇಂಥ ಕೂಸನ ಹೆಂಗ್ ಕತ್ತೆತ್ಕೊಂಡ್ರಿ ಶಿವ? ಕಟುಕ ಖರೀದಿಸಿದ ಕುರಿ ಅದೆಷ್ಟು ಚಂದ ಇದ್ದರೇನು ಪ್ರಯೋಜನ? ಎಂದಾದರೊಂದು ದಿನ ಕಟುಕನ ಚೂರಿ ಇರತಕ್ಕಲ್ಲವೇ ಆ ಕುರಿಯ ಹತ್ಯೆ. ಸುಮ್ಮನೆ ವೇಳೆ ಹಾಳು ಮಾಡಬೇಡ. ಎಲ್ಲಿಯಾದರೂ ದೂರ ಎಸೆದು ಬಾ ಕೂಸನ್ನು. ಮತ್ತೇನು ನೋಡುತ್ತೆ? ಹೊರಟೋಗು ಇಲ್ಲಿಂದ. ಅಲ್ಲಾತ್ರಿ ಶಿವ, ಹೆಂಗಿದ್ರು ನಿಮ್ಮ ಅಂತವ್ರ ಹಂಗಿನ ನಾವ ಇರಾವ್ರ. ನೀವ್ ಏನಂಗ ಕೇಳಬೇಕಿರ್ಲ ಆತ್ರೆ. ಈ ಕೂಸಿನ ಎಲ್ಲಾದ್ರೂ ದೂರ ಹೋದ ಕತ್ತಿಚಿಗೆ ಬರ್ತೇನ್ರಿ, ನಾನು ನೆಡ್ತೇನ್ರಿ ಶಿವ. ಅಂತೂ ತೊಲಗಿ ಹೋಯಿತು ಪೀಡೆ. ನನ್ನ ಹೆಂಡತಿ ಪದ್ಮ ಎಚ್ಚರವಾಗುವ ಮೊದಲೇ ನಾನೊಂದು ವಿಚಿತ್ರವಾದ ನಾಟಕವನ್ನು ರೂಪಿಸಿ ಹುಟ್ಟಿದ ಕೂಸು ತಕ್ಷಣವೇ ಸತ್ತು ಹೋಯಿತೆಂದು ನಂಬಿಸುವೆ ನನ್ನ ಸುಳ್ಳು ಸುವಾರ್ತೆಯಿಂದ.